ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಮ್ಮ ದೇಶದ ಪ್ರೆಸಿಡೆಂಟಾಗಿ ಮಾಡಿದೆ ನಮ್ಮ ಪಕ್ಷ ಇವತ್ತು. ನಮಗೆ ವ್ಯಕ್ತಿಯ ನಡೆ ನುಡಿ ಗುಣದ ಮೇಲೆ ಗೌರವ ಇದು ಭಾರತೀಯ ಜನತಾ ಪಕ್ಷಕ್ಕೆ, ದುಡ್ಡಿಗೆ ಅಲ್ಲ. ಆರ್ ಅಶೋಕ್ ಅವರು ಮೈಕ್ ಹಿಡಿದಾಗ ನೂರಾರು ರೀತಿ ಉತ್ತರವನ್ನು ಕೊಡ್ತಾರೆ. ನಾನು ಅಶೋಕ್ ಅವ್ರಿಗೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ, ನಾಯಕರೇ, ನೀವೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ನೀವು ಮುಖ್ಯಮಂತ್ರಿಗೆ ಸರಿಸಮಾನವಾಗಿ ನಿಲ್ಲಬೇಕಾದಂಥವ್ರು. ನಿಮ್ಮಲ್ಲಿ ಯಾಕೆ ಶಾಸಕರನ್ನ ಹಿಡಿತದಲ್ಲಿ ತಗೊಳಕ್ಕಾಗ್ತಾ ಇಲ್ಲ? ನಿಮ್ಮಲ್ಲಿ ಆಗ್ತಿರೋ ವೈಫಲ್ಯಗಳಾದ್ರೆ ಏನು? ಒಂದಿನಾದರೂ ಕೂಡ ನೀವಲ್ಲಿ ಎಲ್ಲ ರಾಜ್ಯದ ಪ್ರತಿಯೊಬ್ಬ ನಾಯಕರುಗಳನ್ನ ಡಿಫಿಡೆಡ್ ಕ್ಯಾಂಡಿಡೇಟ್ ಆಗಿರ್ಬೋದು, ಗೆದ್ದಿರೋಂಥ MLAಗಳಾಗಿರ್ಬೋದು ಕರೆದು ನೀವು ಅವ್ರ ಸೌಜನ್ಯಕರ ಮಾತನಾಡಿದ್ದೀರ? ನೀವು ಅವರ ಕಷ್ಟ ಸುಖಗಳನ್ನ ಕೇಳಿದಿರ? ನೀವಲ್ಲಿ MLA ಆಗಿರ್ಬೋದು, ಸೋತಿರ್ಬೋದು. ಅವರಲ್ಲಿ MLA ಭಾರತೀಯ ಜನತಾ ಪಕ್ಷದಲ್ಲಿ ಗೆದ್ದಿರೋನಿಗೆ ಸರ್ಕಾರದಿಂದ ಫಂಡ್ ಬರ್ತಾರೆ, ಕೆಲಸ ಮಾಡಿಸ್ತಾನೆ. ಸೋತಿರೋನಿಗೆ ಬಂದಿರೋಂಥ ಫಂಡನ್ನು ಸಮಭಾಗವಾಗಿ ಹಂಚಬೇಕು, ಕೆಲಸ ಮಾಡಬೇಕು ಅಂತ ಕೇಳೋ ತಾಕತ್ತು, ಅಧಿಕಾರ ಸೋತಿರೋಂಥ ಕ್ಯಾಂಡಿಡೇಟ್ಗೆ ಇರ್ತಾರೆ. ಇದು ರಾಷ್ಟ್ರೀಯ ಪಕ್ಷದ ಗತ್ತಿದು. ನೀವು ಯಾವತ್ತರ ಒಬ್ಬ ಸೋತಿರೋ ಕ್ಯಾಂಡಿಡೇಟನ್ನು ಮೀಟಿಂಗ್ ಕರೆದಿದ್ದೀರಾ? ನೀವು ರಾಷ್ಟ್ರೀಯ ಪಕ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಂದು ಪಕ್ಕದಲ್ಲಿ ಕೂರಿಸ್ಕೊತಾರೆ, ಬನ್ನಿ ಪಕ್ಕದಲ್ಲಿ ಕುಂತ್ಕೊಳ್ಳಿ ಅಂತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ನಾವು ಸೋತ ನಂತರ ನಮಗೆ ಸಾಂತ್ವನ ಹೇಳ್ತಾರೆ. ದೆಹಲಿಗೆ ಕರೆಸಿ ನಮಗೆ ಪೂರಕವಾದಂಥ ಮಾಹಿತಿಗಳನ್ನು ಕೊಡ್ತಾರೆ. ಅಲ್ಲಿ ನೀವು ಒಂದಿಲ್ಲಾರು ನಿಮ್ಮ ಸೌಜನ್ಯಕಾರ ಕೊಡೋದು ಕೊಟ್ಟು ಮಾತು ನಡ್ಕೋತಾ ಇದ್ದೀರಾ ನೀವಲ್ಲಿ? ಇವತ್ತು ಹಲವಾರು ಮಾಧ್ಯಮದಲ್ಲಿ ಬರ್ತಾ ಇದೆ, ಹಾಸನದಲ್ಲೂ ಕೂಡ ಇಬ್ಬರು ಕ್ರಾಸ್ ವೋಟ್ ಮಾಡಿದ್ದಾರೆ. ತನಿಖೆ ಆಗ್ತದೆ, ತನಿಖೆ ಆಗಬೇಕದು ಪಕ್ಷದ ಚೌಕಟ್ಟಿನಲ್ಲಿ. ಅದು ನಮ್ಮ ಪಕ್ಷದ ಆಯ್ಕಟ್ಟು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಯಾವ ವೋಟ್ ಮಾಡಿದ್ದಾರೆ ಅಂತೆಲ್ಲ ಸೀರಿಯಲ್ ನಂಬರ್ ಸಹ ಸಿಗ್ತದೆ. ಯಾರಿಗೆ ಟಿಕ್ ಮಾಡಿದ್ರೆ ಅಂತ ಅದು ಸಿಗ್ತದೆ. ಆಲ್ರೆಡಿ ನಮಗೆಲ್ಲ ಕೆಲವು ಮಾಹಿತಿ ಬಂದಿದೆ. ಅಲ್ಲಿ ಅದು ಯಾಕೆ ಕ್ರಾಸ್ ವೋಟ್ ಮಾಡಿದ್ರೆ ಅಂತ ಅದನ್ನು ವಿಚಾರಣೆ ಮಾಡ್ತಾರೆ. ಪಕ್ಷದ ಚೌಕಟ್ಟಲ್ಲಿ ವಿಚಾರಣೆ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕಾಗ್ತದೆ. ಅಲ್ಲಿ ನಾನು ಒಂದು ಹೇಳ್ದಂತ ಅಂದಲ್ಲಿ ಕ್ರಾಸ್ ವೋಟ್ ಮಾಡಿದಾಗೆಲ್ಲ ಕ್ರಮ ತಗೊಳಕ್ಕೆ ಹೋದ್ರೆ ನೀವಲ್ಲಿ ಅವ್ರ ಕಷ್ಟ ಸುಖನೇ ಕೇಳ್ದೆ ಹೋದ್ಮೇಲೆ ನೀವಲ್ಲಿ ಇದು ಬದರೆಲ್ಲ ಕ್ರಾಸ್ ವೋಟ್ ಮಾಡ್ತಾರೆ. ಆಗ ನೆಕ್ಸ್ಟು ಜವಾಬ್ದಾರಿ ಅಲ್ವಾ? ಪಕ್ಷದ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಅಲ್ವಾ? ಇವತ್ತು ಯಾರೋ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋಂಥವ್ರು, ಲ್ಯಾಂಡ್ ಮಾಫಿಯಾ ಮಾಡೋಂಥವ್ರನ್ನೆಲ್ಲ ಜೊತೆಗೆ ಹಾಕೊಂಡು ನೀವಲ್ಲಿ ಯಾವುದೋ ಒಂದು ಜಿಲ್ಲೆ ದರೋಡೆ ಮಾಡ್ತಿದ್ದಂತ ಇವತ್ತು ಇಡೀ ರಾಜ್ಯ ದರೋಡೆ ಮಾಡೋಕ್ಕೆ ಮೂಲೆಯಲ್ಲಿ ಹಬ್ಬಿಸ್ತಾ ಇದ್ದೀರಾ ಅಂತ ಅಂದರೆ ನೀವು ಕಾಂಗ್ರೆಸ್ಸನ್ನು ಕಟ್ಟಾಕೋದಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ ನಿಮಗೆ? ಅಲ್ಲಿ 2028ನೇ ಇಸ್ವಿಗೆ ನಾವು ಒಂದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗ್ತದಾ? ಎಲ್ಲ ಒಂದು ಕಡೆ ನಿಮ್ಮಲ್ಲಿ ಕಮಿಟ್ಮೆಂಟ್ ಏನಂತ ಅಂದರೆ ಅಧಿಕಾರ ಇದ್ದ ಜೊತೆ ಕಮಿಟ್ಮೆಂಟ್ ಮಾಡ್ಕೋಬೇಕು, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅನ್ನೋ ಮಟ್ಟಲ್ಲಿ ನೀವು ಇದ್ದೀರಾ. ಅಲ್ಲಿ ಇದಕ್ಕೆ ಪಕ್ಷ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ನಾನಿವತ್ತು ವಿಜಯೇಂದ್ರ ಅವ್ರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. ನನ್ನಲ್ಲಿ ಸಂಜೆ ಒಳಗಾಗಿ ನನ್ನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಸಂಘಟನಾ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಕೂಡಲೇ ವಿಜಯೇಂದ್ರ ಮತ್ತು ಅಶೋಕ್ ಅವರು ಇಬ್ಬರನ್ನೂ ವಿಚಾರಣೆಗೆ ಒಳಪಡಿಸ್ಬೇಕಂತ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ನಾನು ಯಾಕಂದರೆ ಅವ್ರನ್ನ ನಮ್ಮ ಪಕ್ಷದಲ್ಲಿ ನಾಯಕರಾಗಿ ಒಪ್ಕೊಂಡಿದ್ದೀವಿ. ನಾವಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ ಒಪ್ಕೊಂಡಿದ್ದೀವಿ, ಒಬ್ಬರು ವಿರೋಧ ಪಕ್ಷ ನಾಯಕರು ಒಪ್ಕೊಂಡಿದ್ದೀವಿ. ನಾವಲ್ಲಿ ನಮ್ಮಲ್ಲಿರುವಂಥ ವೈಫಲ್ಯತೆಯನ್ನು ನೀವು ಸರಿ ಮಾಡ್ಕೊಳ್ದವರಲ್ಲಿ ನಾವು ಇವತ್ತು ಮನೆ ಮಠ ಮಾಡ್ಕೊಂಡು ಇವತ್ತು ನಾವು ಪಕ್ಷ ಸಂಘಟನೆಗಾಗಿ ಹಳ್ಳಿ ಅಂತ ನಾಯಿ ಥರ ಸುತ್ತ ಕುಂತಿದ್ದೀವಿ. ನಾವು ಇವತ್ತು ಇವ್ರು ಕೊಡೋವಂಥ ಬಿಟ್ಟಿ ಗ್ಯಾರಂಟಿಗಳು ಮತ್ತೊಂದು ಇವ್ರ ಮುಂದೆ ನಾವಲ್ಲಿ ಆ ಹರೆಯಲ್ಲಿ ನಾವು ಈಜಕ್ಕೆ ಆಗ್ತಾಯಿಲ್ಲ. ನಾವಲ್ಲಿ ಆದರೂ ಕೂಡ ನಾವು ಕಾರ್ಯಕರ್ತರ ಉಸಿರಾ ನಿಂತ್ಕೊಂಡಿದ್ದೀವಿ. ನಾವಲ್ಲಿ ನಾಳೆ ನಾವೆಲ್ಲ ಎಲ್ಲೋ ಹೋಗ್ಬೇಕು. ನಾವಲ್ಲಿ ನಾವು ಯಾವುದೋ ಪಕ್ಷದ ಕೋಟಿಗಳ ಫಂಡ್ ತಂದಿಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಕೊಂಡು ಸರ್ಕಾರಿ ಗೋಂಬಳವನ್ನು ಯಾರೋ ಬೇನಾಮಿ ಹೆಸರು ಮಾಡಿ ಮಾರ್ಕೆಂದು ಕೋಟಿಗಳ ದುಡ್ಡು ತಗೊಂಡು ನಾವೆಲ್ಲೋ ದೊಡ್ಡ ಕಾಂಪ್ಲೆಕ್ಸ್ನ ಬಿಲ್ಡಿಂಗ್ ಮಾಡ್ಕೊಂಡು ಇಲ್ಲೆಲ್ಲರೂ ಕೋಟ್ಯಾಂತರ ರೂಪಾಯಿ